ಹೇಳ್ದಂಗೆ ಮದ್ದಿಗೆ ಸೇರ್ಕೊಂಡು ಹೋಗು. ಬೀಳ್ಸ್ಬಿಡೋದು ಅಲ್ಲೇ ಕ್ಯಾನ್ ಇರ್ತದೆ. ಅಲ್ಲೇ ಆಟ ನೆಗದು ಹೋಯ್ತು, ನೆಗದಿಲ್ಲ ನೆಗದು. ನನಗೆ ನೆಗಿರೋದೆ ಬಲೆಯಿಂದ ಆಚೆ ನೆಗಿತ್ತು ಅನ್ಸುತ್ತೆ. ಈಚೆ ನೆಗದು ಈಚೆ ನೆಗಿತು ಅದೇ ಮೀನು ಸಕ್ಕತ್ತಾಗುತ್ತೆ. ಈ ಬಲೆ ಬಿಡೋಕ್ಕೇನು ಆಗಲ್ಲ ಬಿಡಿ. ಆ ಟೈಮಲ್ಲಿ ಎಲ್ಲಿ ಬಿಡ್ತೀರಿ ಇದ್ರೊಳಗೆ ಬಲೆಯ? ಇಲ್ಲಿ ದಾರಿ ಇಲ್ಲ, ಈ ದಾರಿ ನೋಡ್ಕೊಂಡು ಬಿಡ್ಬೇಕಾಗ್ತದೆ. ಮೀನು ಹಾಕೊಂಡ್ರೆ ಈ ಜಿಲಾಬಿ ದಪ್ಪಕ್ಕೂ ಜಿಲಾಬಿನೂ ಅವು ಅವು ಗಾಣಕ್ಕೆ ಬೀಳ್ತಾರೆ. ಯಾಕೆ ಗೊತ್ತಾ? ಗಾಣಕ್ಕೆ ಅಲ್ಲಿ ಗಾಬಿ ಆಗೋದು ಕಾಣಲಿಲ್ವಾ? ನಾನು ಬಂದಾಗ ಅದೊಂದೇ ಬಿಂಡಲ್ಲೇ. ಅದು ಅಲ್ಲಿ ಬಂದಾಗ ಅದು ಒಂದೇ ಬೆಂಡ್ ಅಳ್ಳಾಡಿದ್ ನಾನು ನೋಡಿದ್ದು. ನಾನು ಇಷ್ಟ ಅದು ಲೈಟ್ ಅಲ್ಲೇ ಬಿಟ್ಟಿದ್ಯಲ್ಲ ನೀನು. ಮೀನ್ ತಲೆ ವಾಡ್ ತುಂಬಿ ತುಂಬಲ್ಲ ಕಂಡ ಮೀನ್ ಊಟ ಇಷ್ಟ ತಲೆ ತಿನ್ಬೇಕು ಬ್ರೋ. ನಾವು ಒತ್ತಿ ತಿಂತಿನ. ಇದು ಒಂದು 2 kg ಬರುತ್ತೆ ಇದು ಆಗ ನೆಯ್ತಲ್ಲ. ಅದೊಂದು 2 kg ಬರೋದು. ಇದೆಲ್ಲ ಬಿಡು ಅರ್ಧ kg. ಏನಲ್ಲ ಇಲ್ಲಿ ಬಿಡ್ದ್ರು ಆಗೋದು, ಸುಮ್ಮನೆ ಹಿಂಗೆ ಬಿಟ್ರು ಆಗೋದು. ಈಗ ಬಿದ್ದಲ್ಲಿ ಒಂದುವೆ ಸಣ್ಣ ಗಿಡ ಬಂದು 3 ಗಿಡ ಕೊರವನು ಬಿದ್ದಾವಲ್ಲ. ಅದೇ ಈ ಬಲೆಗೆ ನಾವು ಬಿಡ್ಸ್ಕೊತೀವಿ ಅಂತ ಅವ್ರ ಮನೇಲಿ ಬಿಡ್ಸಿದ್ವಲ್ಲ, ಅದೊಂದು ಹೊತ್ಕೊಂಡು ಹೋಗ್ಬಿಡೋಕ್ಕಾಯ್ತು. ಇಲ್ಲ ಅದು ಚೆನ್ನಾಗಿತ್ತು ಬಿಡು. 4 ಬಿಟ್ಟಿಂದು ಈಗ ಹೇಳ್ಬೇಕಾದ್ರೆ ನೀರು ಎಷ್ಟಿದೆ ಅಷ್ಟೇ ಇಲ್ಲ. ಅದು ಮುಚ್ಚಿಡ್ತಾರೆ. ಅದು ಹಾಕಂದಿರು ಸಾಕಾಗಿತ್ತು. ಇದೆಷ್ಟಲ್ಲ? ಇದು 3 ಬೆಟ್ಟಿಂದ ಇದುವೇ 5 ಬೆಟ್ಟು ಕೊರವ ಸಕ್ತಗಳು ಹಾಕಂದಿದೆ ಅಂದ್ರೆ ಆಶ್ಚರ್ಯಪ್ಪ. ಅದು ಡೈವರ್ಟ್ ಕಟ್ಟಿರೋದು. ಇದಿರ್ಬೇಕು ನೋಡು. ಮುಳ್ಳಿಡ್ಬೇಕು. ಈ ಬಲೆ ಕೆಳಗೆ ಕೂತದನ. ಹೋಯ್ತು ಅದೇನು ನೋಡ್ಲ ಓಲಿ. ಇನ್ನು ಕಿತ್ತೆ ಆಗ್ತಪ್ಪ. ಹಿಂಗೆ ಕಲ್ಲಿಗೆ ಸಿಗಾಕೊಂಡಿತ್ತೆ ನಾವು. ಎಲ್ಲಿ ಬಿಡಿಸ್ತೇಳಿ ಈಗ? ಎಲ್ಲಿ ಬಿಡಿಸ್ತೀಯ? ಮಿಂಡ್ರಿಗೆ ಬಿಟ್ಟಿದ್ದು ನನ್ನ ಮುಂದೆ. ಅದು ನೆಗ್ದಿದ್ದು ಬಿದ್ದಿಲ್ಲ ಬಿಡು. ಅದು ನೆಗ್ದು ಸೇಮ್ ಹೆಂಗೆ ಇಲ್ಲಿ ಜಂಪ್ ಆಯ್ತು ಅದಕ್ಕೆ ಇದು ಹಂಗೆ ಜಂಪ್ ಆಯ್ತು. ಅದು ಅಲ್ಲಿ ಮುಳ್ತಾವ ಕರೆಕ್ಟಾಗಿ. ನಾನು ಆ ಕಡೆ ಹೋಯ್ತು ಫಸ್ಟು. ಅದನ್ನೇ ನೀನು ನೋಡ್ದೆ ಕಿರ್ಕಡೆ ಬಿಟ್ಟು ಈಗ ಎತ್ಕೊಳ್ಳೋದು. ಒಂದು ಬಾಡಿ ಎಷ್ಟು ಯೂಸ್ ಆಗದೆ ಚಳಿಲಿ ಈಜಾಡಿ ನೀರು ಬೆಚ್ಕೋಗಲ್ಲ. ನೀರಿಂದ ಹಾಕೊಂಡ್ರೆ ಎಷ್ಟು ನೋಡು. ನೀನು ವೆಯ್ಟ್ ಲಾಸ್ ಮಾಡೋಕಂದ್ರೆ ಚೆಂಡೆ ಜೊತೆ ಬಾ. ಕಡೆ ಕೊಟ್ಟವ್ರೆ ಇಲ್ಲ. ನಮ್ಗೆ ಯಾರು ಕೊಡೋ ದಿವಸ ಎಷ್ಟು ಹೆಚ್ಚು ಕಮ್ಮಿ ಆಗ್ತೀನಿ ನಾವು. ಇಲ್ಲಿಲ್ಲ ಬಾ ಗಾಡಿ ಮೇಲೆ ಹೆಂಗೆ ಯಾಕಣ ಆ ಕಡೆ ಚಿಲ್ಕ ಹಾಕು. ಎಳ್ದೆ ಅವರು ಅಡಿದ್ ಬರಂಗೈತಲ್ಲ ಇದು. ಇಲ್ಲಕ್ಕಂತ ಈಗ ಹಾಕಿದಕ್ಕಂತ ಹಾಕೋಣ. ಅದು ಸುಮ್ಕತ್ತ ಮೀನೇನು ಮುಸಿತಾವ ಹಂಗೆ.
ಕೊನೆಯಲ್ಲಿ ಹರಿದಾಕ್ತ ಬಲೆ ಹಾ? ಕೊನೆಯಲ್ಲಿ ಬಲೆನೇ ಹರಿದಾಕ್ತ ಅದು ಕೀಳಾಗಿದ್ದಂಗೆ ಬಣ್ಣ ಜಾಸ್ತಿ ಆಗಿರೋದಕ್ಕೆ ನೋಡಿ ನೀನು ಹೊಡಿದೆಲ್ಲ ಉಡಿಸೋದ್ ಮಗ ಒಸಿ ಸಿರ್ತ ಕಡ್ಡಿ ಪಡಿಸಿ ಯಾಕಡೆ ಕಿತ್ಕೊಂಡು ಹೋಯ್ತಾ ಭಯಂಕರ ಬಲೆ ಲಾಸ್ ಆಗೋದ್ ಮಗ ಇದಾಯ್ತು ಹಾಲೆ 1 ವರ್ಷದ ಮೇಲೆ ಆಯ್ತು ಬಲೆ ಅವಾಗ ನಾನು ನಡ್ಲ ಯಡಿಯೂರ್ಗೆ ಅತ್ತಗೆ ಅಂತ ಅಂದೆ ಯಡಿಯೂರ್ಗೆ? 2-3 ಸಾವಿರ ಇಬ್ರು ಹಾಕಿದಿರ ಏನ್ ಮಾಡಕ್ಕೆ ಇದು 1 kg ಅದು ಹಂಗ ಮಾಡ್ಕೊಟ್ಟು ಇದು 1 kg ಗಳ ಬಲೆ ಅದೇ 6000 1 kg ಬಲೆಗೆ ನೋಡಿದ್ರು ಇದ್ರ ಮೂತಿಗೆ ಸಿ ಹಾಕೊಂಡಿರ್ತದಲ್ಲ ಅದಕ್ಕೆ ಅದಕ್ಕೆ ಇಲ್ಲ ಅಂದ್ರೆ ಸಿಗಿ ಹಾಕೊಳಂಗಿಲ್ಲ ಆಚೆ ಹಾಕೊಳಕ್ಕೆ ಅದಕ್ಕೆ ಕಾಣ್ ಸಿ ಹಾಕೊಳ್ಳೋದು ಇಂಥದ್ದು ಬಂದಿಟ್ಕೆ ರಘು ಬೀಳಲ್ಲ ಬಿಡು ಅದ್ ನೆಗಿತು ಬಲೆಯಿಂದ ಆಚೆಗೆ ರಘು ನೀನೇ ದಪ್ಪ ರಘು ಇದು ರಘುನೇ ಇದು ರಘುನೇ ಇಲ್ವಾ ರಘು ಇದು ಇದು ಇಷ್ಟೇ ದಪ್ಪ ನೆಗ್ದಿದ್ದು ಅದ್ ಹೆಂಗ್ ಗೊತ್ತಾವು ಬಲೆ ನೋಡ್ತಿದಂಗೆ ನೆಗ್ದೋಯ್ತವೆ ಬಲೆ ಪಕ್ಕದಲ್ಲೇ ಕೂತಿರ್ತವೆ ತುಟಿ ಅದ ಊಟಿ ಎಲ್ಲ ಹೋಗೈತೆ ಅದಕ್ಕೆ ಸಿಗಿ ಹಾಕೊಂಡಿರೋದೇನೋ ಆಯ್ವೆ ಚೊಟ್ಟಾಗೋಯ್ತದೆ ಉಸ್ಕೊಂಡು ಹೋಗೋದು ಅದೇ ಬಿಟ್ರೆ ಬುಡ್ಸ್ಕೊಂಡ್ ಮೇಣ ಈಗಲೇ ಮೇಣ ಬುಡ್ಸ್ಕೊಂಡ್ ಹಾಕು ಅದು ಇದಾದಂಗೆ ಆಯ್ತದಿಲ್ಲ ನಾಕ್ಯಾ ಅಷ್ಟೇ ಅಲ್ಲ ನಾಕ್ಯಾ ಇನ್ನೊಂದು 2 ಸೀಸೆ ಇಲ್ಲೇ ಹೇಳ್ತಾನೆ ಬರ್ತದೆ ಮುಸ್ಕತದೆ ಜಿಲೇಬಿ ಬೀಳ್ತಲ್ಲ ಇಲ್ವಲ್ಲಕ್ಕೆ ಗಾಣಕ್ಕೆ 2 kg ಬೀಳ್ತವೆ ಅಂತಾರೆ ಇಲ್ಲಿ ಕಣೋ ನಾವು ದೇಶದ ಜಿಲೇಬಿ ಬೀಳ್ತದೆ ಹಂಗೆ ಸಣ್ಣ ಬೆಳೆ ತಗೊಂಡು ಹಾಕಿಬೋದಾ ಹಾಕಬಹುದು ಅವ್ನು ಭಾನುವಾರ ಒಂದಿನ ಬಿಟ್ರಿ ಯಾವತ್ತು ಕೆರೆ ಹತ್ರಕ್ಕೂ ಬರಲ್ವಂತೆ ಯಾವ ಕಣೆ ಶನಿವಾರ ಬಂದು ಬಲೆ ಬಿಟ್ಟು ಹೋಯ್ತಾನೆ ಭಾನುವಾರ ಬೆಳಗ್ಗೆ ಎತ್ಕೊಂಡು ನಾವು 3 ದಿನ ಹೋಗಿದ್ದು 2 ದಿನ ಬೀಳ ಒಂದಿನ ಅಂತ ನಮ್ಮನಿಗೆ ಒಂದೊಂದು ಜಿಲೇಬಿ ಮುಕ್ಕಾಲ್ಗೆ ಗುಂಡಿ ಪಂಡಿಲ್ ಹಂಗೆ ಸಣ್ಣ ಬೆಲೆ ಆಡ್ಕೊಂಡ್ರೆ ಅಲ್ಲಿ ಯಾರು ಹಿಡಿತಾ ಇರ್ತಾರಂತೆ ಆಮೇಲೆ ಯಾಕಬೇಕು ಬಿಟ್ಬಿಡಂದ ಐತ್ನಾ ರಘುನ ಅದು ಸತ್ತೋಯ್ತದೇನಪ್ಪ ಸಿಸಿ ರಘು ಜಿಲೇಬಿ ಯಾವನಿ ಬೇಕಮೇಲೆ ಹಿಡ್ಕೊಂಡು ಸಣ್ಣಗೆ ಹಾಕಿದೆ ಅಲ್ಲೇನು ಅವರು ಎಮೆಕಾಯರು 300 ಬಲೆ ಇಟ್ಕೊಂಡವ್ರೆ ಈಗ ಅವ್ರಿಗೆ ಗೊತ್ತು ಮಗ ಇರ್ತಾನೆ ಅಂತ ಹಿಡ್ತಾ ಸಂಜೆ ಇನ್ನೇನು ಎಮ್ಮೆ ಮನೆಗೆ ಇಟ್ಕೊಂಡು ಹೋಯ್ತಾರಲ್ಲ ಅಲ್ಲಿ ಅದಕ್ಕೆ ಒಂದ್ ಗಂಟೆ 2 ಗಂಟೆ ಮುಂಚೆ ಬಿಟ್ಕೊಂಡು ಕೂತಿರ್ತಾರೆ ಆ ಬಲೆ ಮನೆಗೆ ಹೋಗೋ ಟೈಮಲ್ಲಿ ಎತ್ಕೊಂಡು ಹೋಯ್ತಾರೆ ಅವ್ರಿಗೆ ಗೊತ್ತು ಮಗ ಯಾರು ಏನು ಅಂತ ಈಗ ನಮಗೆ ಗೊತ್ತಿಲ್ಲ ಏನಿಲ್ಲ ಅವ್ನು ಯಾರು ಅಂತಲೇ ನೋಡ್ಲ ಗೊತ್ತಿಲ್ಲ ಕಣಲ್ಲ ಇದು ಬಲೆನಾ ಬಲೆ ಸುತ್ತಿಲ್ಲ ಅದು ಅದೇ ಇದಾಯ್ತಲ್ಲ ಹಿಡಿತಿರ್ತದೆ ಅದನ್ನೇ ತಿರ್ಗಿ ಸಕ್ಕಡೆ ಎಳ್ಕೊಳ್ಳೋದ ಅದ ಎಳ್ಕೊಳ್ಳೋದು ಇಲ್ಲ ನಾವು ಹಳದಲ್ಲಿ ಮನೆ ಬಿಟ್ರಾಗ ಈಗ ಬಿಟ್ಟಿರಲಿಲ್ಲ ರೀಸೆಂಟ್ ಆಗಿ ಈಗಿಲ್ಲ ಪ್ರಾಮಿಸ್ ತಿರೋಯ್ತು ಕಣಲ್ಲಿ ಅಲ್ಲಿ ಬಿಟ್ಟು ಒಂದಿನ ಬಿಟ್ಟಿರ್ಲಿಲ್ವ ಅಲ್ಲಿ ನೀರಲ್ಲಿ ತಿರೋಯ್ತು ಕಣ ಫುಲ್ಲು ಅಲ್ಲೇ ತಿರೋದ ಫುಲ್ ಖಾಲಿ ಆಗೋಯ್ತು ಬಳದ್ರು ಮತ್ತೆ ನಾವೊಂದಿಷ್ಟು ಬಿಟ್ಬಿಟ್ಟು ಒಂದು 15 kg ಇಟ್ಕೊಂಡಿದ್ದು ಅಲ್ಲಿ ಕುಂತ್ಕೊಂಡು ಹೂಲು ಗೀಲೆಲ್ಲ ಇತ್ತು ಹೂಲು ಒಂದು 6 kg ಬೀತು ಒಂದು ನಾನು ಅವತ್ತು ಗಾಣದಲ್ಲಿ ಹೊಡೆಯಕ್ಕೆ ಟ್ರೈ ಮಾಡಿದೆ ಅದ ಮರಿ ಕಟ್ಕೊಂಡು ಆಡಿಸ್ತಿತ್ತು ಇಷ್ಟಪ್ಪ ಗಿರಿದು ಅಲ್ಲೇ ಬೊತ್ತು ಹತ್ತಿರಕ್ಕೆ ಬೊತ್ತು ಮರಿ ಕಟ್ಕೊಂಡು ಅಷ್ಟೇ ಆದ್ರೂ ಇದ್ ಮಾಡ್ಲಿಲ್ಲ ನಾವೇನು ಡಬ್ಬ ಬಿಚ್ಚಲಾನು ಏನು ಬಿಚ್ಚಿಲ್ಲ ಬಿಚ್ಚಬೇಕಾಯ್ತು ಡಬ್ಬ ನಂಗೆ ಬಿಚ್ಬಿಟ್ಟು ಅದ್ರೊಳಗೆ ಹಾಕು ಡಬ್ಬ ಯಾವಾಗ ಕಟ್ತಾನೆ ಎಷ್ಟು ಡಬ್ಬ ಹೋದ ಇದ್ರೊಳಗೆ 2-3 ಆಗಿ ಅದೇ ಕೂಡ ಹೋಲಿ ಮತ್ತೆ ಬುಡನಾಗ ಹಿಂಸೆ ಕಣವ ತಡಿ ಹಂಗೆ ಹಾಕೋ ಅಲ್ಲಿ ಅದ್ರ ಮೇಲೆ ತುಂಬ್ಕೊಂಡ್ರೆ ಆಯ್ತದ ಇನ್ನವೇನು ಒಳಗಡೆ ಇನ್ನೊಂದು 2 ಇರ್ಬೇಕಣ್ಣ
ಮೀನು ಹ್ಞೂ ಇನ್ನೊಂದು 2-3 ಎರಡು ಇರ್ಬೇಕು ನಾನು ಇಷ್ಟ ಅಲ್ಲಿ ಕಾರ್ನರ್ ರಘು ಅಲ್ಲೇ ಒಂದು ವರ್ಷದ ಮೇಲೆ ಈ ಥರ ಬಂದಿದೆ ಇಲ್ಲಿ ಅದು ಇದಕ್ಕಂತ ಬಿಟ್ಟ ಅದು ಕಟ್ಲಲ್ಲ ರಘು ರಘು ಅದು ಅದು ಅವು ಕಟ್ಲ ಅವೆಲ್ಲ ಕಟ್ಲ ನೈನಾ ಇಲ್ಲಿ ಏಕೆ 3 ಕಟ್ಟಿದೆ 3 ಆಗೋದ 3 ಹಲೋ ಇದು ಬಿತ್ತು ತುಂಬ ಹೊತ್ತಾಯ್ತಲ್ಲ ಇವು ಇರ್ತಾವೆ ಕಂಡು ಇವು ಇವು ಇರ್ತವೆ 2 ಸೂಟ್ರು ಇರ್ತಾವೆ ಅವು ಸಿ ಅಲ್ವಾ ಬರ್ತದೆ ನಮ್ಮ ಬರೀ ಮಣ್ಣು ತಿಂದು ಬರ್ತದೆ ನನಗೆ ಕಾಳದಲ್ಲೇ ಹೋಗಿ ಕೂತಿರ್ತದೆ ಹೆಂಗೆ ಬೀಳೋ ಗೊತ್ತಾ ಫಸ್ಟ್ ಇಲ್ಲಿ 4 ಕೆಜಿ 5 ಕೆಜಿ 3 ಕೆಜಿ 4 ಕೆಜಿ ಇರೋವು ಸಿಸಿ ಅಂತ ಸಿಸಿ ಬೀಳವು ನಾನು ಅವಾಗ ಎಲೆಕ್ಷನ್ ಟೈಮ್ ಅಲ್ವಾ ಎಲೆಕ್ಷನ್ ಅಡಿಕೆ ಬಿಟ್ಟಿದ್ದೆ ಮಗ ಬರ್ತೀನಿ ಬೆಳಿಗ್ಗೆ ಎತ್ತಕ್ಕೆ ಆಯ್ತಲ್ಲ 40 ಕೆಜಿ ಮೇಲೆ ಬಿದ್ದು ಇದೊಂದೇ ಬಲೆಗೆ ಇನ್ನೊಂದು ಜಿಲಾಬಿ ಇರ್ಬೇಕು ನೋಡಿ ಇಲ್ವಾ ಅಷ್ಟೇ ಯಾಕಂದ್ರೆ 270 ಇನ್ನೂ ಒಂದು ಐತೆ ನೋಡಿ ಇಲ್ಲ ಕಂಡ್ಲಿ ಇದೆ ಫಸ್ಟ್ ಬಿದ್ದಿದ್ದಲ್ಲಿ ಡೇಟ್ ಆಯ್ತು 2 ಜಿಲಾಬಿ ಮಧು ಅಂತ ಯಾವ್ದು ನೋಡಿ ಆಗ್ಬಿಟ್ಟದೆ ಇದು ವೆರಿ ಫಸ್ಟ್ ಬಿದ್ದದ ಮಗ ನಾವು ಹೆಂಗೆ ಬಲೆ ಬಿಡ್ಬೇಕಾಯ್ತಾ ಹಿಂಗೆ ಬಿಡ್ಬೇಕಾಯ್ತು ಇಲ್ಲಿ ಬಿಡ್ಬೇಡ ಆಯ್ತು ನೀನು ಈ ಬಲೆ ಬಿಟ್ಟಿದ್ವಿ ಅಲ್ವಾ ಬೀಳ್ಬೇಕ ಮೇಡಮ್ ಮೀನು ಇರ್ತವೆ ಬಂದಿರ್ತವೆ ಗಾಡಿ ಬರಲ್ಲ ಬಲೆ ಬಿಟ್ಟಿದೆಯಲ್ಲ ಬಲೆಯ ಅವಾಗಲೇ ಬಿದ್ದುಬಿಟ್ಟಿರೋ ಅಲ್ಲೇ ಬಿಡಿಸಿ ಲೇ ಅದಕ್ಕೆಲ್ಲ ತಗದೆ ಇದೇನೋ ಇರ್ತದೆ ಏನೋ ಇದ್ರು ಸಾಯಲ್ಲ ಇವು ಮೀನು ಜಿಲಾಬಿ ಸಾಯಲ್ಲ ಜಿಲಾಬಿ ಸಾಯಲ್ಲ ಜಿಲಾಬಿ 2 ದಿವಸ 3 ದಿವಸ ಬಲೆ ಒಳಗೆ ಬಿಡು ಅವ್ನು ಸತ್ತಿರಲ್ಲ ಅಲ್ಲಿ ತಿನ್ಕೋಬೇಕು ಅಷ್ಟೇ ಅದು ಅಷ್ಟು ದಿಡ್ಡ ಇದೆ ಅಂದ್ರೆ ಕಾರಣ ಏನೋ ಹೊಡೆದೈತೆ ಏನು ನಂಗೆ ಹಿಂಗೈತೆ ಅದು ಬಾರ ಇನ್ನೊಂದು ಮೀನು ಐತೆ ಬುಕ್ಸು ಅಷ್ಟೇ